ಈಗ ಸಚಿವಾಲಯದ 1,79,000 ಕಡತಗಳು ಏನಿದೆ, ಎಲ್ಲಿದೆ, ಯಾವಾಗ್ಲಿಂದ ಇದೆ, ಅವರು ಯಾರು ಸಂಪರ್ಕಿಸುವ ಅಧಿಕಾರಿ ಯಾರು, ಅವೆಲ್ಲ ಮಾಹಿತಿಯನ್ನ ಈ ಟಚ್ ಸ್ಕ್ರೀನ್ ಕಿಯಾಸ್ಕ್ ನಲ್ಲಿ ಜನರು ತಾನಾಗಿ ನೋಡಬಹುದು. ಇದನ್ನು ಉದ್ಘಾಟನೆ ಆದ್ಮೇಲೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪಡೆಯಲಾಗಿದೆ. ನಾನು ಯಾಕೆ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ ಅಂದ್ರೆ, ಕನಿಷ್ಠ ಬೆಳಗಾವಿ ಜನ ಇದನ್ನು ಆದಷ್ಟು ಉಪಯೋಗವನ್ನ ಪಡಿಸಿ, ಆದ್ರೆ ಏನಾದ್ರೂ ಅವರಿಗೆ ಮಾಹಿತಿ ಸರಿಯಾಗಿ ಪ್ರಯೋಜನ ಆಗ್ತಿದೆಯೋ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಮಾದರಿ ಮೇಲೆ ನಾವು ಉಳಿದ ಜಿಲ್ಲೆಗಳಲ್ಲಿ ತಾಲೂಕಿನಲ್ಲಿ ಕೂಡ ಈ ಮಾಹಿತಿಯನ್ನ ವ್ಯವಸ್ಥೆ ಮಾಡಬಹುದು. ಸೊ ಏನ್ ಕೊಡ್ಬೇಕಾದ್ರು ಒಂದು ಕಿಯಾಸ್ಕ್ ಅವರೇ ಟಚ್ ಮಾಡಿ ನೋಡಿದ್ರೆ ನನಗೆ ಈ ಇಲಾಖೆ, ಈ ಫೈಲು ಅವ್ರು ಸರ್ಚ್ ಮಾಡಬಹುದು, ಗುರ್ತ ಹಿಡಿಬಹುದು. ಆ ರೀತಿ ವ್ಯವಸ್ಥೆಯನ್ನ ಈಗ ಮೊನ್ನೆ ಸರ್ಕಾರ ಅಲ್ಲಿ ತಂದಿದೆ. ಸೊ ಜನ ಪ್ರಯೋಜನ ಪಡೆದ್ರೆ ಮತ್ತೆ ಇನ್ನಷ್ಟು ಬೇಕು ಅಂದ್ರೆ ನಾವು ಉಳಿದ ಕಡೆ ವಿಸ್ತರಣೆ ಮಾಡ್ಲಿಕ್ಕೆ ಆಗ್ತದೆ. ಸರ್, ನಾವು ಕೊನೆಯ ಪಟ್ಟಿಯ ಜಿಲ್ಲೆಗಳನ್ನು ನೋಡಿದ್ವಿ, 28, 29, 30, ಬಳ್ಳಾರಿ, ಯಾದಗಿರಿ, ಬೀದರ್. ಯಾಕೆ ತಮ್ಮ ಗಮನಕ್ಕೆ ಬಂದ ಹಾಗೆ ಯಾಕೆ ಇವು ಹಿಂದುಳಿದಿದ್ದಾರೆ? ಅಲ್ಲಿ ಬಹುಶಃ ಆ ಜಿಲ್ಲೆಗಳು ಹಿಂದುಳಿಯೋದಕ್ಕೆ ಒಂದು ಮುಖ್ಯವಾದಂಥ ಕಾರಣ ಅಂದರೆ ಆಡಳಿತಾತ್ಮಕವಾಗಿರ್ತಕ್ಕಂಥ ಕೆಲವು ಲೋಪದೋಷಗಳು ಕೂಡ ಇದೆ. ಅಧಿಕಾರಿಗಳ ಹೆಚ್ಚು ಇಲ್ಲದೆ ಇರ್ತಕ್ಕಂಥದ್ದು, ಮತ್ತು ಅಧಿಕಾರಿಗಳನ್ನ ವರ್ಗಾವಣೆಯಾಗಿ ಆ ಸ್ಥಾನದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು, ಮತ್ತು ಅರ್ಜಿಗಳನ್ನ ಸಹಿ ಮಾಡ್ತಕ್ಕಂಥ ಇನ್ನೊಂದನ್ನು ನೋಡ್ತಕ್ಕಂಥವರೇ ಇಲ್ಲದಾಗ ಅದು ತೊಂದರೆ ಆಗಿರ್ತಕ್ಕಂಥದ್ದು. ಬಹುಶಃ ಇದನ್ನು ಕೂಡ ನಾನು ತೀವ್ರವಾಗಿ ಗಮನಿಸಿದ್ದೇನೆ. ಅಲ್ಲಿರ್ತಕ್ಕಂಥ ಈ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ತುಂಬೋದಕ್ಕೆ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಮಾಹಿತಿಯಿಂದ ನಮಗೆ ದೊರೆತಿರ್ತಕ್ಕಂಥದ್ದು. ಅದಕ್ಕೆ ನಾನು ನಾಳೆ ಸಚಿವ ಸಂಪುಟ ಸಭೆ ಆಗುವಂಥ ಸಂದರ್ಭದಲ್ಲಿ ಪ್ರಥಮವಾಗಿ ಈ ವಿಚಾರವನ್ನು ನಾನು ಪ್ರಸ್ತಾಪ ಮಾಡಿ, ಏನು ಎಲ್ಲೆಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಮಂತ್ರಿಗಳ ಖಾತೆಯಲ್ಲಿ ಇವತ್ತು ಕಡತಗಳು ಬಾಕಿ ಇದೆ ಅಂತಕ್ಕಂಥ ಮಾಹಿತಿನೂ ಕೂಡ ನಾನು ಸಚಿವ ಸಂಪುಟಕ್ಕೆ ವಿವರಣೆಯನ್ನು ಕೊಡಬೇಕು ಅಂತ ಹೇಳಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ. ಬಹುಶಃ ಅದರ ಮುಖ್ಯನ ಇದ್ರ ಸ್ವಲ್ಪ ಇದು ಬೇಗ ಜಾಸ್ತಿ ಆಗ್ಬೋದು. ಮತ್ತು ಈ ಏನು ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳಲ್ಲಿ ಇವತ್ತು ಪ್ರಗತಿ ಅಂತಕ್ಕಂಥದ್ದು ಹೆಚ್ಚಿಲ್ಲ ಅಂತಕ್ಕಂಥದನ್ನ ಸ್ವಲ್ಪ ಕೊನೆಯ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಸರ್, ಇದಕ್ಕೆ ತಕ್ಕಂತೆ ನಾವು ಒಂದು ಸಚಿವ ಸಂಪುಟದಲ್ಲಿ ಎಲ್ಲೆಲ್ಲಿ ಖಾಲಿ ಇದೆ ಹುದ್ದೆ ಅದರೊಂದು ವರದಿ ಮಾಡಬೇಕು ಅಂತ ಹೇಳಿದ್ರು ಸರ್. ಸುಮಾರು 5,000 ಹುದ್ದೆಗಳು ಈಗ ತುರ್ತಾಗಿ ನಾವು, ಯಾಕೆಂದ್ರೆ ಅವ್ರ ಸಹಿ ಇಲ್ಲದೆ ನಾವು ಸೇವೆ ವಿಲೇವಾರಿ ಮಾಡಕ್ ಆಗೋದಿಲ್ಲ. ಸೊ ಅಂತ ನಾವು ಪಟ್ಟಿ ಮಾಡಿ ಸಚಿವ ಸಂಪುಟಕ್ಕೆ ತರ್ತೀವಿ ಸರ್. ಓಕೆ. ಬಸವನ ಬಾಗೇವಾಡಿಯಿಂದ MS ಹಿರೇಮಠ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಹಿರೇಮಠ ಅವರೇ. ಏನು, ಯಾಕೆಂದರೆ ಆ ಭಾಗಕ್ಕೆ ನಾವು 371ರ ವಿಧಿಯ ಪ್ರಕಾರ ವಿಶೇಷವಾದಂಥ ಸ್ಥಾನಮಾನವನ್ನು ಕಲ್ಪಿಸಿಕೊಡುವಂಥ ತೀರ್ಮಾನಗಳು ಆಗಿದೆ. ಹಾಗಿದ್ದು ಕೂಡ ಈ ಸಮಸ್ಯೆ ಬಹುಶಃ ಮುಂದಿನ ದಿನಗಳಲ್ಲಿ ಸಮಯ ಆಗ್ತದೆ, ಪೋಸ್ಟ್ ಮಾಡಬೇಕಾದ್ರೆ ಟೈಮ್ ಹಿಡಿತದೆ. ಹೌದು. ಹಿರೇಮಠ ಅವರು, ಹಲೋ ಹಲೋ, ಸಂಪರ್ಕ ಕಡಿತಗೊಂಡಿದೆ ಸರ್. ಮೇಡಮ್, ಒಂದು ಸರ್ ಈಗ ಹೇಳಿದ್ರು ವೇಗ ಹೆಚ್ಚಾಗ್ತಾ ಇದೆ, ಹೆಚ್ಚು ಮಾಡಬೇಕು ಅಂತ. ಖಂಡಿತ ಈ ಪ್ರೋಸೆಸ್ ನೋಡಿದ್ರೆ ವೇಗ ಒಳ್ಳೆ ಸಕಾರಾತ್ಮಕವಾಗಿದೆ. ಅದಲ್ಲದೆ ಆ ರೀತಿ ಹಿಂದುಳಿದಿರತಕ್ಕಂಥ ಜಿಲ್ಲೆಗಳು ಅಥವಾ ತಾಲೂಕುಗಳ ಸಾಮರ್ಥ್ಯ ವೃದ್ಧಿಗೆ ಅವ್ರನ್ನ ಸರಿಸಮಾನವಾಗಿ ಬನ್ನಿ ಅಂತ ಹೇಳೋದಕ್ಕೆ ಏನಾದರೂ ಬೇರೆ ವ್ಯವಸ್ಥೆ ಇದೆಯೇ, ಅವ್ರನ್ನ ತರಬೇತಿಗೊಳಿಸುವಂಥದ್ದು? ಹೋದ ತಿಂಗಳು ನಾವು ಈ ಕೊನೆ ಸ್ಥಾನ ಪಡೆದಿರುವ ತಾಲೂಕುಗಳನ್ನ ಅವರ ತಹಶೀಲ್ದಾರ್, ಡೆಪ್ಟಿ ತಹಶೀಲ್ದಾರ್ಗಳನ್ನ ಕರೆದು, ಯಾಕಂದ್ರೆ ಹೆಚ್ಚು ಕಂದಾಯ ಇಲಾಖೆಯಲ್ಲಿ ಇರುವಂತದ್ದು. ಸೊ ಅವರನ್ನ ಕರೆದು IIM ಬ್ಯಾಂಗ್ಳೂರ್ನವರು ಕೂಡ ಅವರನ್ನ ಸ್ವಲ್ಪ ಚರ್ಚೆಗೆ ಒಳಪಟ್ಟು ಅವರು ಏನಾಗಬೇಕು, ಯಾಕೆ ನೀವು ಯಾಕೆ ಹಿಂದೆ ಬಿದ್ದಿದ್ದೀರಾ ಅಂತ ನೀವು ನಿಖರವಾಗಿ ಹೇಳಿದ್ರೆ ಖಂಡಿತವಾಗಿ ಅದಕ್ಕೆ ಒಂದು ಉತ್ತರ ಸಿಗತ್ತೆ. ಸೊ ಅವರು ಕೆಲವು ವಿಷಯಗಳನ್ನು, ಒಂದು ಮಾನ್ಯ ಸಚಿವರು ಹೇಳಿದಾಗೆ ಪೋಸ್ಟ್ಸ್ ಇಲ್ಲ, ಅಲ್ಲಿ ಪ್ರಮೋಷನ್ಸ್ ಆಗಿ ಇನ್ನೂ ವೇಕೆನ್ಸೀಸ್ ಇದೆ ಅಂತ ಹೇಳಿ. ಎರಡನೇದಾಗಿ ಕೆಲವು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್, ಸರ್ವರ್ ಪ್ರಾಬ್ಲಮ್, ಅದು UPS ಪ್ರಾಬ್ಲಮ್, ಈ ತರ ಕೆಲವು ಪ್ರಾಬ್ಲಮ್, ಕೆಲವು ಸಾಫ್ಟ್ವೇರ್ ಪ್ರಾಬ್ಲಮ್, ಇಲ್ಲಿಂದ ಅಲ್ಲಿ ಕನೆಕ್ಷನ್ ಆಗ್ತಾ ಇಲ್ಲ. ಆ ರೀತಿ ಇರೋದ್ರಿಂದ ಕೆಲವೊಮ್ಮೆ ಅವ್ರು ಹೇಳ್ತಾರೆ ನಾವು ಮಾಡಿರ್ತೀವಿ ಆದ್ರೆ ನಾವು ತೋರ್ಸಕೊಡಕ ಆಗೋದಿಲ್ಲ ಅಂತ. ಸೊ ನಮ್ಮ ಕಂದಾಯ ಪ್ರಧಾನ ಕಾರ್ಯದರ್ಶಿ ಅವರನ್ನು ಕರೆದು ಅವ್ರ ಮುಖಾಮುಖಿ ಮಾಡಿ ನನಗೆ ಸಂತೋಷದ ಸುದ್ದಿ ಏನ್ ಹೇಳ್ಬೇಕಂತಂದ್ರೆ, ಈ 10 ತಾಲೂಕು ಕೊನೆ ಸ್ಥಾನದಲ್ಲಿ ಪಡೆದವರು ಈಗ ಮೇಲೆ ಹೋಗಿದ್ದಾರೆ, ಈಗ ಕೊನೆ ಸ್ಥಾನ ಅವ್ರ ಪಾಲ್ಗೆ ಇಲ್ಲ ಅಂತ. ಸೊ ಈ ರೀತಿ ನಾವು ಅವ್ರ ಕಷ್ಟ ಸುಖ ಕೇಳಬೇಕು, ಮತ್ತೆ ಅದನ್ನ ಸುಧಾರಿಸ್ಕೋಬೇಕು. ಅದು ನಮ್ ಜವಾಬ್ದಾರಿ. ಅವ್ರು ತಮ್ಮ ಕೆಲಸ ಮಾಡ್ತಾರೆ, ಆದ್ರೆ ಸಪೋರ್ಟ್ ಮಾಡುವಂತ ಕೆಲಸ ನಾವು ಮಾಡ್ಬೇಕಾಗುತ್ತೆ. ಮತ್ತೊಂದು ಕರೆ ಇದೆ ಮೇಡಮ್, ಮುಂದುವರಿಸ್ತೀನಿ ಮಾತುಕತೆನ. ಬಾಬು ಅವರು ಪ್ರಕಾಶ್ ನಗರದಿಂದ.
ನಮಸ್ಕಾರ ಬಾಬು ಅವರೇ. ಹಲೋ ಸರ್ ನಮಸ್ಕಾರ ಸರ್. ನಮಸ್ಕಾರ ಬಾಬು ಅವರೇ, ಮಾತಾಡಿ. ಸರ್ ನಾನು ನಮ್ಮ ಸ್ವಲ್ಪ ಸಾಹೇಬ್ರ ಕಡೆ ಮಾತಾಡ್ಬೇಕಾಗಿತ್ತು. ಮಾತಾಡಿ ಮಾತಾಡಿ. ಮಾತಾಡಿ, ಸ್ವಲ್ಪ ಜೋರ ಮಾತಾಡಿ. ಸರ್ ನಾನು ಓದ್ತದ್ದಿ ನನ್ನ ಅಂಗವಿಕಲ ಪೆನ್ಷನ್ ಬಗ್ಗೆ ನಾನು ನಿಮ್ಮ ಹತ್ರ ಆರೋಗ್ಯದಲ್ಲಿ ನಾನು ಮಾತಾಡಿದ್ದೆ. ಅದು ಏನಾಯ್ತು ಅಂದ್ರೆ ಡಾಕ್ಟರ್ ಸರ್ಟಿಫಿಕೇಟ್ ಹೋಗ್ಬಿಟ್ಟು ಹಲೋ ಮಾತಾಡಿಪ್ಪ, ಮಾತಾಡಿ ಬಾಬು, ಕೇಳಿಸ್ತಾ ಇದೆ. ನಾನು ಓದ್ಸತಿ ಪೆನ್ಷನ್ ಬಗ್ಗೆ ನಾನು ಮಾತಾಡಿದ್ದೆ ಆರೋಗ್ಯದಲ್ಲಿ. ಅದು ಏನಾಗಿದೆ ಅಂದ್ರೆ ಓದ್ಸತಿ ನಾನು ಪರ್ಸೆಂಟೇಜ್ ಅಲ್ಲಿ ಡಾಕ್ಟರ್ ಹೋಗ್ಬಿಟ್ಟು ಪರ್ಸೆಂಟೇಜ್ ನಾನು ಕೇಳಿದ್ದೆ ಸರ್, ನನ್ಗೆ 75% ಕೊಡಿ ನಾನು ಮಾಡ್ಸ್ಕೊಂತೀನಿ ಅಂತ ಹೇಳಿದ್ರೆ ಅವ್ರೇನ್ ಹೇಳ್ತಾ ಇದಾರೆ, ನನ್ ಬೋರ್ಡ್ ಮೆಡಿಕಲ್ ಏನ್ ಬೋರ್ಡ್ ಇದೆ ನಮ್ಗೆ ರೆಸ್ಟ್ರಿಕ್ಷನ್ ಕೊಟ್ಟಿದ್ದಾರೆ, ಅದನ್ನೇ ನಾನು ಮಾಡೋದು, ನಾನು ಅದ್ರ ಮೇಲೆ ನಾನು ಮಾಡೋದಿಲ್ಲ, ನಾನು ಮಾಡಿದ್ರೆ ನೀನು ಓಡಾಡೋ ಹೋಗ್ತೇನೆ, ನಾನು ಓಡಾಡೋದು ಹೋಗ್ತೇವೆ ಅಂತ ಹೇಳ್ತಾರೆ ಸರ್. ಆದ್ರೆ ನಾನು ಹುಟ್ಟಿದ್ವಾಗ್ಲೇ ಹ್ಯಾಂಡಿಕ್ಯಾಪ್ ಅಂತ ಹೇಳಿದ್ರು ಅವ್ರು ಒಪ್ಕೊಂತ ಇಲ್ಲ ಸರ್.